ನಮಸ್ಕಾರ ವೀಕ್ಷಕರೇ, ನಾನು ಅಡ್ವೊಕೇಟ್ ಅನಿಲ್, ಬೆಂಗಳೂರು. ಬೆಳಗ್ಗೆ 6 ಗಂಟೆ. ಸೊ ಇವತ್ತು ಅಷ್ಟೇ ದಾವಣಗೆರೆಯಲ್ಲಿ ಕೇಸ್ ಫೈನಲ್ ಸ್ಟೇಜ್. ಇವತ್ತು ಲಾಸ್ಟ್ ಡೇಟ್. ಹಲವಾರು ದಿವಸಗಳಿಂದ ನಾನು ನನ್ನ ಕ್ಲೈಂಟ್ ಜೊತೆ, ನೀವು ನನ್ನ ಕೇಸ್ಗಳಿಗೆ ಹೋಗೋದನ್ನ, ಕ್ಲೈಂಟ್ ಬಂದು ಕರ್ಕೊಂಡು ಹೋಗೋದನ್ನ ನೀವು ನೋಡ್ತಾ ಇದ್ರಿ. ಇವತ್ತು ಅಷ್ಟೇ ಕ್ಲೈಂಟ್ ಆಲ್ರೆಡಿ ಬಂದು ನಿಂತ್ಕೊಂಡ್ಬಿಟ್ಟಿದ್ದಾರೆ. ಸೊ ಅವ್ರ ಜೊತೆ ನಾನು ಹೋಗಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸೊ ಅವರ ಎಕ್ಸ್ಪೀರಿಯನ್ಸ್, ಅವರ ಜರ್ನಿ ಇವತ್ತಿಗೆ ಕೊನೆ ಆಗ್ತಾ ಇದೆ. ಅದನ್ನು ನಾನು ನಿಮಗೆ ಬ್ಲಾಗಲ್ಲಿ ಕಂಟಿನ್ಯೂ ಮಾಡಿ ತೋರಿಸ್ತೀನಿ, ಬನ್ನಿ. ಹಲೋ ಅವಿನಾಶ್. ಹಲೋ ಸರ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಇವತ್ತು ನಿಮ್ಮ ಕೇಸಲ್ಲಿ ಫೈನಲ್ ಸ್ಟೇಜ್. ಗುಡ್ ಲಕ್. ಮುಂದೆ ವಿಡಿಯೋನ ಕಂಟಿನ್ಯೂ ಮಾಡಿ ಏನೇನು ಪ್ರೋಗ್ರೆಸ್ ಆಯಿತು, ಹೇಗಾಯಿತು ಅನ್ನೋದನ್ನೆಲ್ಲ ಕಂಟಿನ್ಯೂ ಮಾಡಿ ಹೇಳ್ತೀನಿ. ಸೊ ಇವಾಗ ನಾನು ನಿಮಗೆ ಸ್ವೀಟ್ಸ್ ಕೊಟ್ಟರೆ, ನೀವು ಬರಬೇಕಾದ್ರೆ ನಿಮ್ಮ ಕೇಸೆಲ್ಲ ಸುಖಾಂತಿ ಆದಮೇಲೆ ನೀವು ನನಗೆ ಪಾರ್ಟಿ ಕೊಡಿಸ್ತೀರಾ ಅಂದ್ಕೊಂಡು. ಓಕೆನಾ? ಥ್ಯಾಂಕ್ ಯು. ನೋಡಿ, ನನ್ನ ಕ್ಲೈಂಟ್ಸ್ ಅವ್ರ ತಂದೆ ತಾಯಿ ಇಬ್ಬರು ಬಂದಿದ್ದಾರೆ. ಇವರು ಎಷ್ಟು ಕೋಆಪರೇಟಿವ್ ಇರ್ತಾರೆ ಅಂತ ನಾನು ವಿಡಿಯೋದಲ್ಲಿ ಕೊನೆಗೆ ನಿಮಗೆ ಹೇಳ್ತೀನಿ. ಥ್ಯಾಂಕ್ ಯು. ಇವತ್ತು ಡೇಟ್ 24. ನಿಮಗೆಲ್ಲ ಗೊತ್ತಲ್ವಾ, ಒಂದು ದಿನಕ್ಕೆ 24 ಅವರ್. ಅಶೋಕ ಚಕ್ರ ನಮ್ಮ ಬಾವುಟದಲ್ಲಿದೆ, ಅದರಲ್ಲಿ ವೀಲ್ಸ್, ಸ್ಪೋಕ್ಸ್ ಅಂತ ನಾವೇನು ಹೇಳ್ತೀವಿ, ಅದರಲ್ಲೂ ಅಷ್ಟೇ 24 ಅಂತ ಇದೆ. ನನ್ನ ಹಲವಾರು ಕ್ಲೈಂಟ್ಗಳಿಗೆ ಈ 24 ಅಥವಾ 15, 6 ಅನ್ನೋ ಈ ಡೇಟ್ಗಳು ವೀನಸ್ ಪವರ್, ಶುಕ್ರನ ಪವರಿಂದ ತುಂಬ ಒಳ್ಳೆಯದಾಗಿದೆ, ಒಳ್ಳೆ ರಿಸಲ್ಟ್ ಬಂದಿದೆ. ಸೊ ಇವತ್ತು ನಾನು ಹೋಗ್ತಾ ಇರೋಂಥ ನನ್ನ ಕ್ಲೈಂಟ್ ಆದ ಅವಿನಾಶ್ ಆ್ಯಂಡ್ ಫ್ಯಾಮಿಲಿ, ಅವ್ರಿಗೂ ಗುಡ್ ಲಕ್ ತರಲಿ, ಈ ಡೇಟ್ ಒಳ್ಳೆಯದಾಗಲಿ. ಗುಡ್ ಲಕ್ ಅವಿನಾಶ್. ಥ್ಯಾಂಕ್ ಯು ಸರ್. ಓಕೆ. ಸೊ ನೋಡಿ, ಎಲ್ಲ ಡೇಟಲ್ಲೂ ನೀವು ನನ್ನನ್ನು ದಾವಣಗೆರೆಗೆ ನೋಡ್ತಾ ಇದ್ರಿ, ಪಿಕಪ್ ಡ್ರಾಪ್. ಸೊ ಇದು ವಿಡಿಯೋನ ಕಂಟಿನ್ಯೂ ಮಾಡಿ ನನ್ನ ಜರ್ನಿ ಇವ್ರ ಜೊತೆ ಹೇಗಿತ್ತು, ಇವ್ರು ನನ್ನ ಜೊತೆ ಹೇಗಿದ್ರು ಅನ್ನೋದನ್ನು ನಿಮಗೆ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡಿ ಹೇಳ್ತಾ ಇರ್ತೇನೆ. ಥ್ಯಾಂಕ್ ಯು. ನೋಡಿ, ಬ್ರೇಕ್ಫಾಸ್ಟ್ ಟೈಮ್. ನನ್ನ ಕ್ಲೈಂಟ್ಸ್ ಜೊತೆ ಬ್ರೇಕ್ಫಾಸ್ಟ್ ಟೈಮ್. ಎಲ್ಲ ಸರಿ ಹೋದರೆ ಸೊ ಬ್ರೇಕ್ಫಾಸ್ಟ್, ಕೋರ್ಟ್ಗೆ ಹೋಗೋದು, ಇವತ್ತೇ ಅದು ಕೊನೆ ಆಗ್ತಾ ಇದೆ. ಸೊ ಕ್ಲೈಂಟ್ಸ್ ಅಂದರೆ ಅವರು ಕೇಸ್ ಮುಗಿಸ್ಕೊಂಡೋದ್ರೆ ನಮಗೂ ಅದು ಹ್ಯಾಪಿನೇ. ಸೊ ಲಾಯರ್ಸ್ ಜೊತೆ ಕ್ಲೈಂಟ್ಸು ಕೇಸ್ ಇರೋ ತನಕ ಇರ್ತಾರೆ, ಕೇಸ್ ಮುಗಿದ ಮೇಲೂ ಇರ್ತಾರೆ ಲಾಯಲ್ ಆಗಿದ್ದಾಗ. ನೋಡಿ, ಖಾರಾಬಾತ್ ಜಾಮೂನ್. ನನ್ನ ಕ್ಲೈಂಟ್ ಕೂಡ ಖಾರಾಬಾತ್ ಜಾಮೂನ್. ಹಲೋ ಅವಿನಾಶ್. ಸೊ ಅವರ್ ಪೇರೆಂಟ್ಸ್. ಥ್ಯಾಂಕ್ ಯು. ಅದೇ ರೀತಿ ವೀಕ್ಷಕರೇ, ಇವಾಗ ಕೇಸ್ ಮುಗಿಸ್ಕೊಂಡು ನಾನು ನನ್ನ ಕ್ಲೈಂಟ್ಸ್ ಎಲ್ಲ ಹ್ಯಾಪಿಯಾಗಿ ಆಚೆ ಬರ್ತಾ ಇದ್ದೀವಿ. ಇವತ್ತು ಸೋಮವಾರ, ಶಿವನ ವಾರ. ನಿಮ್ಮ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಶಿವ ಅಂದರೆ ತಟ್ಟಂತ ವರ ಕೊಡ್ತಾರೆ, ಶಿವ ಅಂದರೆ ಈಸಿಯಾಗಿ ನಾವು ಕೇಳಿದ್ದನ್ನು ಕೊಡುವಂಥ ವರ ಅಂತ ನಿಮಗೆಲ್ಲ ಗೊತ್ತು. ಅದೇ ರೀತಿ ಈ ಸೋಮವಾರ ಶಿವನ ವಾರ ನನಗೆ ನನ್ನ ಕ್ಲೈಂಟ್ಗೆ ರಿಲೀಫ್ ಸಿಕ್ತು. ಅವ್ರ ಕೇಸ್ನ ಇವತ್ತು ನಾನು ಸಕ್ಸಸ್ಫುಲ್ಲಾಗಿ ಮುಗಿಸ್ಕೊಟ್ಟಿದ್ದೀನಿ. ಸೊ ಈ ಪ್ರಕರಣ ಹೇಗೆ ಮುಗೀತು, ಎಷ್ಟು ಬೇಗ ಮುಗೀತು, ಅವರಿಗೆ ಎಷ್ಟು ಫೀಲ್ ಆಯಿತು, ಅವರಿಗೆ ಎಷ್ಟು ಡಿಲೇ ಇದ್ದರು, ಅವರ ಅಂದು ಇಂದು ಅಂದರೆ 3.5 years ಬಿಫೋರ್ ಅವರು ಫೈಲ್ ಮಾಡಿದರು. ಆ 3.5 ವರ್ಷ ಹಿಂದೆ ಹೇಗಿತ್ತು, ಆಮೇಲೆ ನಾನು ಅವ್ರಿಗೆ ಹೇಗೆ ಸಿಕ್ಕಿದೆ, ಅವರ ಅಬ್ಸರ್ವೇಷನ್ ಏನು ಅನ್ನೋದನ್ನು ಅವ್ರನ್ನ ಇಂಟ್ರಡ್ಯೂಸ್ ಮಾಡಿ ನಿಮಗೆ ಹೇಳ್ತೀನಿ ಈ ವಿಡಿಯೋದಲ್ಲಿ. ನೋಡಿ. ಹಲೋ ವಿನಾಶ್. ಹಲೋ ಸರ್. ನಮಸ್ಕಾರ. ಹೇಳಿ, ನಿಮ್ಮ ಕೇಸ್ ಬಗ್ಗೆ, ನಿಮ್ಮ ಬಗ್ಗೆ ಇಂಟ್ರೊಡಕ್ಷನ್ ಹೇಳಿ. ನನ್ನ ಹೆಸರು ಅವಿನಾಶ್ ಅಂತ. ನಾನು ಬೆಂಗಳೂರಲ್ಲಿ ಕೆಲಸ ಮಾಡ್ಕೊಂಡಿದ್ದೀನಿ. ನಂದು ಫ್ಯಾಮಿಲಿ ಕೇಸ್ ಇತ್ತು ಆ್ಯಕ್ಚುಲಿ 2011ರಿಂದ 2021ರಿಂದ. ಸೊ ಹಿಂದೆ ಒಬ್ಬ ಲಾಯರು ಆಲ್ಮೋಸ್ಟ್ 3.5 years ಡ್ರ್ಯಾಗ್ ಮಾಡಿಬಿಟ್ಟು ಸರಿಯಾಗಿ ನಡೆಸದೆ ಡೇಟ್ಗಳನ್ನ ಪೋಸ್ಟ್ಪೋನ್ ಮಾಡ್ಕೋತಾ ಅದನ್ನು ಡಿಲೇ ಮಾಡ್ಕೋತಾನೆ ಬಂದರು. ಕಡೆಗೆ ನಾವು ಇನ್ನೇನು ಹೋಪ್ಸ್ ಇಲ್ಲ ಅನ್ನೋ ಟೈಮಲ್ಲಿ ನಮ್ಮ ತಾಯಿಯವರು ಯೂಟ್ಯೂಬ್ ಮುಖಾಂತರ ಸರ್ದು ಚಾನಲ್ ಡೀಟೇಲ್ಸ್ ನೋಡಿಬಿಟ್ಟು ನಾವು ಸರ್ನ ಕಾಂಟ್ಯಾಕ್ಟ್ ಮಾಡಿದಾಗ, ಅವ್ರನ್ನ ಭೇಟಿ ಮಾಡಿ ನಮ್ಮ ಕೇಸ್ ಡೀಟೇಲ್ಸ್ ಎಲ್ಲ ಹೇಳಿದಾಗ ನಮಗೆ ತುಂಬ ಪಾಸಿಟಿವ್ ಆಗಿ ಇಂಪ್ರೆಸ್ ಆಯಿತು. ಅವರ ಮಾತನಾಡೋ ಶೈಲಿ, ಆಮೇಲೆ ಪ್ರೆಸೆಂಟೇಷನ್, ಅದೆಲ್ಲ ಚೆನ್ನಾಗಿ ನಮಗೆ ಇಷ್ಟ ಆಯಿತು. ಸೊ ಹಾಗಾಗಿ ನಮ್ಮ ಕೇಸ್ನ ಜಸ್ಟ್ ಒಂದು 6-7 ತಿಂಗಳ ಕೆಳಗೆ ಸರ್ಗೆ ಕೊಟ್ವಿ. ಸೊ ಇದರಿಂದ ಈಗ ಆಲ್ಮೋಸ್ಟ್ 6-7 ಮಂತ್ಸಿಂದ ಸರ್ ನಡೆಸಿರೋ ರೀತಿ ತುಂಬ ಚೆನ್ನಾಗಿ ನಡೀತಾ ಇತ್ತು ಕೇಸು. ಹಿಂದೆ ಕೋರ್ಟ್ಗೆ ಹಾಜರಾಗ್ತಾ ಇರೋಂಥ ಪಾರ್ಟಿ ಈಗ ರೆಗ್ಯುಲರ್ ಆಗಿ ಅಪೋಸಿಟ್ ಪಾರ್ಟಿ ರೆಗ್ಯುಲರ್ ಆಗಿ ಬರೋ ಥರ ಆಯಿತು. ಸೊ ಈವನ್
ಕೋರ್ಟಲ್ಲಿ ನೀವು ನನ್ನ ಆರ್ಗ್ಯುಮೆಂಟ್ ಅಬ್ಸರ್ವ್ ಮಾಡಿದ್ರಿ. ಹೌದು. ಸೊ ನಿಮ್ಗೆ ಏನಂತ ಫೀಲ್ ಆಯಿತು ಅಂತ ಹೇಳ್ತೀರಾ? ತುಂಬ ಇಂಪ್ರೆಸಿವ್ ಆಗಿತ್ತು ಸರ್ದು ಆರ್ಗ್ಯುಮೆಂಟ್ ಮಾತ್ರ. ಪ್ರೆಸೆಂಟೇಷನ್ ಸ್ಕಿಲ್ಸ್ ಆಗಿರ್ಬೋದು, ಕಾನ್ಫಿಡೆನ್ಸ್ ಆಗಿರ್ಬೋದು, ಆಮೇಲೆ ಡಾಕ್ಯುಮೆಂಟೇಷನ್ ಆಗಿರ್ಬೋದು, ಎಲ್ಲ ನೋಡಿದ್ರೆ ತುಂಬ ತುಂಬ ಇಂಪ್ರೆಸಿವ್ ಅಂತಲೇ ಹೇಳ್ಬೋದು. ಮೊನ್ನೆ 21ನೇ ತಾರೀಕು ನಾವು ಎಷ್ಟು ಗಂಟೆಗೆ ಬಂದ್ವಿ, ಏನೇನಾಯಿತು, ಎಷ್ಟೊತ್ತು ಕಾದ್ವಿ, ಕೋರ್ಟಿಗೆ ಬಂದರೆ ಏನು ಮಾಡಬೇಕು ಮೊದಲು ಅದನ್ನು ಹೇಳೋದಾದರೆ, ಮೊನ್ನೆ 21ಕ್ಕೆ ಮೀಡಿಯೇಷನ್ ರಿಪೋರ್ಟ್ ವೆಯ್ಟ್ ಮಾಡಬೇಕಾದ್ರೆ ಬೆಳಗ್ಗೆನೇ ಕೋರ್ಟಿಗೆ ಬಂದ್ವಿ. ಮುಖ್ಯವಾಗಿ ಬೇಕಂದರೆ ನಮಗೆ ಪೇಷನ್ಸ್ ಇರಬೇಕಾಗತ್ತೆ ಕೋರ್ಟಲ್ಲಿ, ಅದನ್ನಂತೂ ನಾನು ಹೇಳಲೇಬೇಕು. ಸೊ 21ಕ್ಕೆ ಬಂದಾಗ ಮಧ್ಯಾಹ್ನದ ತನಕ ಪೋಸ್ಟ್ಪೋನ್ ಆಯಿತು. ಅದಾದಮೇಲೆ ಮತ್ತೆ ಮೀಡಿಯೇಷನ್ನು ಕಂಟೆಂಟ್ಸ್ ಎಲ್ಲ ನಾವೇ ಪರ್ಸ್ನಲ್ಲಾಗಿ ಎಲ್ಲ ಸರ್ರೇ ಕೂತ್ಕೊಂಡು ಟೈಪ್ ಮಾಡಿಸಿ, ಅಗ್ರಿಮೆಂಟ್ ಎಲ್ಲ, ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಎಲ್ಲ ಟೈಪ್ ಮಾಡಿಸಿ, ಕೊನೆ ಮೂಮೆಂಟಲ್ಲಿ ಅದನ್ನು ಸಕ್ಸಸ್ಫುಲ್ ಆಗೋ ಥರ ಮಾಡಿ, ಅದನ್ನು ಅಪೋಸಿಟ್ ಪಾರ್ಟಿ ನಮ್ಮ ಪಾರ್ಟಿ ಎರಡಕ್ಕೂ ಸಿಗ್ನೇಚರ್ ಆಗೋ ಥರ ಮಾಡಿ ಒಂದು ಲೆವೆಲಿಗೆ ತಂದುಬಿಟ್ಟು ಇವತ್ತು 24ಕ್ಕೆ ನಿಮ್ಮ ಪ್ರಕರಣ ಸುಖಾಂತ್ಯ ಆಗಿದೆ. ತುಂಬ ಸಹಾಯ ಮಾಡಿದ್ದಾರೆ. ನೀವು ಹ್ಯಾಪಿ ಇದ್ದೀರಾ? ತುಂಬ ಹ್ಯಾಪಿಯಾಗಿದ್ದೀನಿ ಸರ್. ನೀವಲ್ಲದೆ ಇದ್ದಿದ್ರೆ ಬೇರೆ ನನಗೆ ಇದೇನು ಕನಸು ಅಥವಾ ನನಸು ಅಂತ ನಮಗೆ ಊಹೆ ಮಾಡ್ಕೊಳ್ಳೋದು ಕಷ್ಟ ಆಗ್ತಾ ಇದೆ. ಸೊ ನೀವು ಸಿಕ್ಕಿದ್ದು ನಮ್ಮ ಎಷ್ಟೋ ಜನ್ಮದ ಪುಣ್ಯ ಅನ್ಸ್ಬೋದು ಅಂತ ಹೇಳ್ಬೋದು. ಸೊ ಥ್ಯಾಂಕ್ ಯು ಅವಿನಾಶ್. ನನಗೂ ಅಷ್ಟೇ, ಎಲ್ಲ ಕ್ಲೈಂಟು ಹೇಗೋ ಇವರು ಅಷ್ಟೇ. ಆದರೆ ಈ ಕ್ಲೈಂಟ್ ಬಗ್ಗೆ ನಾನು ಹೇಳಲೇಬೇಕು ನಿಮ್ಮೆಲ್ಲರಿಗೂ. ಈ ಕ್ಲೈಂಟ್ ಬಗ್ಗೆ ನಾನು ಇಷ್ಟು ದಿನ ಹೇಳೇ ಇರಲಿಲ್ಲ ಅವ್ರಿಗೆ. ನಾನು ಇವಾಗ ಹೇಳ್ತಾ ಇದ್ದೀನಿ ಈ ವಿಡಿಯೋ ಮುಖಾಂತರ. ಒಬ್ಬೊಬ್ಬರಿಗೆ ಒಂದೊಂದು ಫ್ಯೂಚರ್ಸ್ ಇರುತ್ತೆ. ಅದೇ ರೀತಿ ಈ ಕ್ಲೈಂಟ್ ಆದ ಅವಿನಾಶ್ ಎಷ್ಟೋ ಜನಕ್ಕೆ ತಂದೆ ತಾಯಿ ಜೊತೆ ಜಗಳ ಮಾಡೋದು, ತಂದೆ ತಾಯಿನ ಸಿಂಗ್ಯುಲರ್ ವರ್ಡ್ಸಲ್ಲಿ ಮಾತಾಡೋದು, ತಂದೆ ತಾಯಿ ಸರಿ ಇದ್ದರೆ ಮಕ್ಕಳು ಸರಿ ಇರಲ್ಲ, ಮಕ್ಕಳು ಸರಿ ಇದ್ದರೆ ತಂದೆ ತಾಯಿ ಸರಿ ಇರಲ್ಲ, ಕೆಲವ್ರಿಗೆ ತಂದೆ ತಾಯಿ ಇರಲ್ಲ. ಈ ಥರ ಎಲ್ಲ ಒಂದೊಂದು ಫ್ಯಾಮಿಲಿಯಲ್ಲಿ ಒಂದೊಂದು ಥರ ಇರುತ್ತೆ. ಆದರೆ ಇವ್ರ ಫ್ಯಾಮಿಲಿಯಲ್ಲಿ ಒಂಥರ ಕಂಪ್ಲೀಟ್ ಫ್ಯಾಮಿಲಿ. ಎಷ್ಟು ಸಪೋರ್ಟಿವ್ ಆಗಿ ಇರ್ತಾರೆ ಅಂದರೆ, ಇವ್ರ ತಂದೆ ತಾಯಿ ಕೂಡ ಇವ್ರನ್ನ ಬಿಟ್ಟು ಎಲ್ಲೂ ಹೋಗಲ್ಲ. ಇವರು ಅಷ್ಟೇ ತಂದೆ ತಾಯಿ ಮಾತನ್ನ ಒಂದೇ ಒಂದು ಮೀರಲ್ಲ. ಅವ್ರು ಏನೇ ಮಾಡಬೇಕಂದ್ರೂ ತಂದೆ ತಾಯಿನ ಕೇಳಿನೇ ಮಾಡೋದು. ನಾನು ಅದನ್ನು ನನ್ನ ಅಬ್ಸರ್ವೇಷನಲ್ಲಿ ನಾನು ಇವ್ರ ಜೊತೆ ಊಟ ಮಾಡಿರೋವಂಥ ನೆನಪಿದೆ, ಟೀ ಕುಡ್ದಿರೋವಂಥದ್ದು, ಜ್ಯೂಸ್ ಕುಡ್ದಿರೋವಂಥದ್ದು, ಟ್ರಾವೆಲ್ ಮಾಡಿರೋವಂಥದ್ದು ಎಲ್ಲ ನೆನಪುಗಳು ನನ್ನ ಹತ್ರ ಇದೆ. ನಾನು ಪ್ರತಿ ಸ್ಟೇಜಲ್ಲೂ ಅಬ್ಸರ್ವ್ ಮಾಡ್ತಾಯಿದ್ದೆ. ಎಷ್ಟು ಒಬೀಡಿಯಂಟ್ ಅಂದರೆ, ಈ ಥರ ತಂದೆ ತಾಯಿ ಮಕ್ಕಳು ಸಿಗೋದು ತುಂಬ ಕಷ್ಟ. ಏನಾದರೂ ಒಂದು ಡಿಫೆಕ್ಟ್ ಇದ್ದೇ ಇರುತ್ತೆ. ಸೊ ಇಂಥ ಫ್ಯಾಮಿಲಿಲಿ ಯಾರೋ ಅನ್ಎಕ್ಸ್ಪೆಕ್ಟೆಡ್ ಆಗಿ ಡಿಫೆಕ್ಟ್ ಅಂತ ಬಂದು ಅದೊಂದು ಕಪ್ಪು ಚುಕ್ಕೆ. ಸೊ ಅದನ್ನೆಲ್ಲ ಕಳ್ಕೊಂಡು ಇವತ್ತು ಫ್ರೀ ಆಗಿದ್ದಾರೆ, ಇವತ್ತು ಹ್ಯಾಪಿಯಾಗಿದ್ದಾರೆ. ನನಗೆ ಬೇಕಾಗಿದ್ದು ಅಷ್ಟೇ, ಕ್ಲೈಂಟ್ಸ್ ಹ್ಯಾಪಿನೆಸ್, ನನ್ನ ಹ್ಯಾಪಿನೆಸ್. ಸೊ ಅವ್ರ ಜೊತೆ ಮಾತಾಡಿದ್ದಿರ್ಬೋದು. ನನಗೆ ಪರ್ಸನಲ್ಲಾಗಿ ಈ ಕ್ಲೈಂಟ್ ಬಗ್ಗೆ ನಾನು ಹೇಳಲೇಬೇಕು, ಯಾಕೆಂದರೆ ಈಸ್ ವೆರಿ ಒಬಿಡಿಯೆಂಟ್. ನಾನು ಎಲ್ಲ ಕ್ಲೈಂಟ್ಗೂ ಎಲ್ಲರಿಗೂ ಹೇಳ್ತಾ ಇರ್ತೀನಿ, ತಂದೆ ತಾಯಿ ಕೆಲವು ಸತಿ ಆ್ಯರೋಗೆಂಟ್ ಇರ್ತಾರೆ, ಮಕ್ಕಳು ಆ್ಯರೋಗೆಂಟ್ ಇರ್ತಾರೆ. ಈ ಫ್ಯಾಮಿಲಿ ಒಂಥರ ಕ್ಲೀನ್ ಫ್ಯಾಮಿಲಿ, ಕಂಪ್ಲೀಟ್ ಫ್ಯಾಮಿಲಿ ಅಂತ ಹೇಳ್ಬೋದು. ಸೊ ಇವ್ರಿಗೆ ರಿಲೀಫ್ ಆಗಿದ್ದು, ನನಗೂ ರಿಲೀಫ್ ಆದಷ್ಟೇ ಸಂತೋಷ. ನಾನು ನನ್ನ ಪರ್ಸನಲ್ ಕೇಸ್ಗಳನ್ನ, ಎಷ್ಟೋ ಕೇಸ್ಗಳನ್ನ ಬಿಟ್ಟು ಕಂಟಿನ್ಯೂಯಸ್ ಆಗಿ ಬಂದಿದ್ದೀನಿ. ಮೊನ್ನೆನೂ ಬಂದಿದ್ದೆ, ನೀವು ನೋಡಿದ್ರೆ ನನ್ನ ಹಳೆಯ ವಿಡಿಯೋದಲ್ಲಿ. ಇವತ್ತು ಬಂದು ಮುಗಿಸ್ಕೊಟ್ಟಿದ್ದೀನಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೊ ಮಚ್ ಸರ್. ನಾನು ನೀವಾಗಿದ್ದಕ್ಕೆ ಇಷ್ಟು ಬೇಗ ಮುಗೀತು. ಇಲ್ಲದೇ ಇದ್ದಿದ್ರೆ ಇದು ಇನ್ನು ಎಷ್ಟು ವರ್ಷಗಳ ಕಾಲ ಮುಂದುವರಿತಾ ಇತ್ತು ಅನ್ನೋ ಗೊತ್ತಿರಲಿಲ್ಲ. ಸೊ ನನಗೆ ಈಗಲೂ ನಂಬಕ್ಕಾಗ್ತಾ ಇಲ್ಲ. ಸೊ ನೀವು ಒಳ್ಳೆ ಫ್ಯಾಮಿಲಿ ಮೆಂಬರ್ ಥರ, ಯಾವಾಗಲೂ ಒಂದು ಒಳ್ಳೆ ಮನಸ್ಸಿಂದ ಒಂದು ಪರಿಶ್ರಮ ಪಟ್ಬಿಟ್ಟು ಪ್ರಯತ್ನ ಪಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಸರ್. ನನಗೂ ಅಷ್ಟೇ. ಇಂಥ ಕ್ಲೈಂಟು ಇನ್ನೊಬ್ಬರು ಸಿಗ್ತಾರಾ? ಕಷ್ಟ ಸಾಧ್ಯ. ಸಿಗೋಂತಾಗಲಿ. ಯಾಕೆಂದರೆ ಲಾಯರ್ಸ್ ಜೊತೆ ಕ್ಲೈಂಟ್ಸು ಕೇಸ್ ಮುಗಿಯೋ ತನಕ ಇರ್ತಾರೆ. ಕೇಸ್ ಮುಗಿದ ಮೇಲೂ ನಮ್ಮ ಜೊತೆ ಇರ್ತಾರೆ, ಮಾತಾಡ್ತಾರೆ, ಫಂಕ್ಷನ್ಸ್ಗಳಿಗೆ ಕರೀತಾರೆ. ಅಂದರೆ ನಾವು ಲಾಯಲ್ ಆಗಿದ್ದು, ಅವ್ರ ಜೊತೆ ಫ್ರೆಂಡ್ಲಿ ಮೂಮೆಂಟ್ ಆಗಿದ್ದು, ಈಸಿ ಆ್ಯಕ್ಸಿಸ್ ಇದ್ದು. ಅವ್ರು ನನ್ನ ಆಫೀಸಿಗೆ ಬರಬೇಕಾದ್ರೂ ಅಷ್ಟೇ ಪೇರೆಂಟ್ಸ್ ಜೊತೆನೇ ಬರ್ತಾ ಇದ್ದಿದ್ದು, ಕೇಳ್ಕೊಂಡೇ ಬರ್ತಾ ಇದ್ದಿದ್ದು. ಇಮಿಡಿಯೇಟಾಗಿ ಅಬ್ರಪ್ಟ್ಲಿ ಬರ್ತಾನೂ ಇರಲಿಲ್ಲ. ಈ ಥರ ಒಂದು ಕ್ವಾಲಿಟಿ ಇರೋವಂಥ ಫ್ಯಾಮಿಲಿ ಇನ್ನೊಂದು ಸತಿ ಸಿಗೋವಂತಾಗಲಿ, ಮತ್ತೆ ದಾವಣಗೆರೆಗೆ ಬರೋವಂತಾಗಲಿ ಬೇರೆ ಬೇರೆ ಕೇಸ್ಗಳಿಗೆ. ಸೊ ಇವ್ರ ತಂದೆ ತಾಯಿನ ಕೂಡ ಮಾತಾಡಿಸ್ತೀನಿ. ಅವ್ರ ವರ್ಡ್ಸಲ್ಲಿ ಏನು ಹೇಳ್ತಾರೆ, ಅವರ ಎಕ್ಸ್ಪೀರಿಯನ್ಸ್ ಏನು ಹೇಳ್ತಾರೆ ಅಂತ. ಥ್ಯಾಂಕ್ ಯು ಅವಿನಾಶ್. ಥ್ಯಾಂಕ್ ಯು ಸೊ ಮಚ್. ಓಕೆ ವೀಕ್ಷಕರೇ, ಅದೇ ರೀತಿ ನನ್ನ ಇದೇ ಕ್ಲೈಂಟ್ ಆದ ಅವಿನಾಶ್ ಅವ್ರ ತಂದೆ ತಾಯಿ ಮಾತಾಡ್ತಾರೆ. ಅವ್ರ ವರ್ಡ್ಸಲ್ಲಿ ಅವರ ಅಭಿಪ್ರಾಯ, ಕೇಸ್ ಅಭಿಪ್ರಾಯ, ನನ್ನ ಅಭಿಪ್ರಾಯ ಏನಂತ ಹೇಳ್ತಾರೆ ಅನ್ನೋದನ್ನು ಅವ್ರ ವರ್ಡ್ಸಲ್ಲಿ ಕೇಳ್ತೀನಿ. ಹಲೋ ಸರ್. ಹಲೋ, ನಮಸ್ತೆ. ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್. ನಾನು ಅಶ್ವಿನಿ ಕುಮಾರ್ ಅಂತ ಹೇಳ್ಬಿಟ್ಟು, ಅವಿನಾಶ್ ಅವ್ರ ಫಾದರು.
ಸರ್ಗೆ ಈಗ 7 ಮಂತ್ಸಿಂದ ಕೇಸ್ ಕೊಟ್ವಿ. ಅದಕ್ಕೆ ಮುಂಚೆ 3 ವರ್ಷದಿಂದ ಬೇರೆಯವ್ರಿಗೆ ಕೊಟ್ಟಿದ್ವಿ. ಬಟ್ ಅವರು ಬರೀ ಡೇಟ್ಗಳು ತೊಗೊಂಡು ಪ್ರೊಲಾಂಗ್ ಮಾಡ್ತಾಯಿದ್ರು. ನಮ್ಮ ಮಿಸ್ಸಸ್ ಒಂದು ಸಾರಿ ಯೂಟ್ಯೂಬ್ ಚಾನಲ್ ನೋಡಿ ಸರ್ದು ಇಂಟ್ರೊಡ್ಯೂಸ್ ಹೇಳಿದ್ರು. ಅವಾಗ ಇಂಟ್ರೊಡ್ಯೂಸ್ ಮಾಡಿಕೊಂಡು ನಾವು ಅವ್ರಿಗೆ ಕೇಸ್ ಕೊಟ್ವಿ. ಕೊಟ್ಟಾಗ ಫಾಸ್ಟಾಗಿ ಭಾಳ ಫಾಸ್ಟ್ ನಾವು ಎಕ್ಸ್ಪೆಕ್ಟ್ ಮಾಡದೇ ಇರೋದಕ್ಕಿಂತಲೂ ಜಾಸ್ತಿ ಫಾಸ್ಟಾಗಿ ಒಬ್ಬ ಫ್ಯಾಮಿಲಿ ಮೆಂಬರ್ ಥರ ನಮಗೆ ಎಕ್ಸ್ಪೀರಿಯನ್ಸ್ ಆಯಿತು. ಅವ್ರ ಜೊತೆ ನಾವು ಹೊರಗಿನವರು ಅನಿಸ್ಲೇ ಇಲ್ಲ. 6-7 ತಿಂಗಳು ನಾವು. ನನಗೂ ಅಷ್ಟೇ, ನೀವೆಲ್ಲ ಫ್ಯಾಮಿಲಿ ಮೆಂಬರ್ ಥರ ಇದ್ದೀರಾ. ಆದರೆ ಇವತ್ತು ನಿಮ್ಮ ಕೇಸ್ ಮುಗಿತಾ ಇದೆ. ಕೇಸ್ ಮುಗಿದಿದೆ. ನೀವು ಎಷ್ಟು ಹ್ಯಾಪಿ ಆಗಿದ್ದೀರೋ ನಾನು ಹ್ಯಾಪಿ ಆಗಿದ್ದೀನಿ. ಆಯಿತು. ಹಾಂ, ಸೊ ಇನ್ನೇನಾದರೂ ಹೇಳೋದಿದೆಯಾ? ತುಂಬ ಥ್ಯಾಂಕ್ಸ್. ನಾವು ಅಷ್ಟೇ, ಇಂಥ ಕ್ಲೈಂಟ್ಗಳು, ಇಂಥ ಫ್ಯಾಮಿಲಿ ಇನ್ನೊಂದ್ಸತಿ ಸಿಗೋದು ಕಷ್ಟ ಸಾಧ್ಯ, ನನಗೂ ಗೊತ್ತಿದೆ. ಯಾಕೆಂದರೆ ಇದು ಒಂದು ಬ್ಯೂಟಿಫುಲ್ ಫ್ಯಾಮಿಲಿ. ಸೊ ಈಗ ಅವಿನಾಶ್ ಅವ್ರ ತಾಯಿ ಕೈಲಿ ಮಾತಾಡಿಸ್ತೀನಿ, ಅವ್ರು ಏನು ಹೇಳ್ತಾರೆ ಅಂತ. ಹಲೋ ಮೇಡಮ್. ನಮಸ್ಕಾರ ಸರ್. ಗುಡ್ ಈವ್ನಿಂಗ್. ಹೇಳಿ, ಅದೇ ಮಾತಾಡಿ. ನಾನು ಒಂದು ಸಾರಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸರ್ದು ಯೂಟ್ಯೂಬ್ ಇದರಲ್ಲಿ ನೋಡಿದೆ. ಅವ್ರದ್ದೆಲ್ಲ ನೋಡಿಬಿಟ್ಟು ನಾನು ನಮ್ಮ ಕೇಸನ್ನು ಅವ್ರಿಗೆ ಇದು ಮಾಡೋಣ ಅಂತ ಹೇಳಿ ಇದನ್ನು ಕೇಳಿದೆ. ಹಂಗಾಗಿ ಅವ್ರು ಸರ್ ತೊಗೊಂಡು ಎಲ್ಲ ಮಾಡಿ ಎಲ್ಲ ಬೇಗ ಮುಗಿಸಿದ್ರು. ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಥರನೇ ಇದಾಗಿ ಎಲ್ಲ ಮಾಡಿಬಿಟ್ಟು ಬೇಗ ಮುಗಿಸಿ ನಮ್ಮನ್ನು ಎಲ್ಲ ಇದರಿಂದನೂ ಮುಕ್ತಿ ಹೊಂದಿಸಿದ್ರು. ನಮಗೆ ತುಂಬ ಖುಷಿ ಆಗ್ತಾ ಇದೆ. ನಮಗೆ ತುಂಬ ಥ್ಯಾಂಕ್ಸ್ ಸರ್. ನೀವು ಕೋರ್ಟಲ್ಲಿ ಅಬ್ಸರ್ವೇಷನ್ ಮಾಡಿದ್ರಿ, ನಿಮ್ಗೆ ಏನು ಅನ್ನಿಸ್ತು ಅಂತ ಹೇಳ್ತೀರಾ? ಕೋರ್ಟಲ್ಲಿ ಸರ್ ಎಲ್ಲ ತುಂಬ ಚೆನ್ನಾಗಿ ಆರ್ಗ್ಯುಮೆಂಟ್ ಮಾಡೋದೇ ಆಗಲಿ, ಪ್ರತಿಯೊಂದು ಏನೇ ಸಹಕಾರ ಇದು ಕೊಡೋದೇ ಆಗಲಿ, ಅವ್ರಿಗೆಲ್ಲ ತುಂಬ ಚೆನ್ನಾಗಿ ಮಾಡಿದ್ರು ಸರ್. ಅವರು ಅದು ಸರಿಂದನೇ ಬೇಗ ಆಗಿದೆ. ನಮಗೆಲ್ಲ ಇಷ್ಟು ಬೇಗ ಮುಗೀತು. ನಮ್ಮ ಮಗಂದು ಎಲ್ಲದು ಕ್ಲಿಯರ್ ಆಯಿತು. ಅದಕ್ಕಾಗಿ ಭಾಳ ಸಂತೋಷ ಪಡ್ತಾ ಇದ್ದೀನಿ. ತುಂಬ ಥ್ಯಾಂಕ್ಸ್ ಸರ್. ನಾನು ಅಷ್ಟೇ, ನಿಮ್ಮ ಮಗ ನಿಮ್ಮ ಹಸ್ಬೆಂಡ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಮುಂಚೆ ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ನೀವೇ ರೂಟ್, ನೀವೇ ಅವ್ರಿಗೆ ಹೇಳಿ ನನ್ನ ಹತ್ರ ಕರ್ಕೊಂಡ್ಬಂದಿದ್ದು. ಸೊ ನಾನು ಅಷ್ಟೇ ಇವ್ರಿಗೂ ಥ್ಯಾಂಕ್ಸ್ ಅಂತ ಹೇಳಬೇಕು. ವೆರಿ ಕೋಆಪರೇಟಿವ್ ಪೇರೆಂಟ್ಸ್. ಈ ಥರ ಪೇರೆಂಟ್ಸ್ ಎಲ್ಲರಿಗೂ ಸಿಗೋವಂಥ ಆಗಬೇಕು. ಯಾಕೆಂದರೆ ಎಲ್ಲ ತಂದೆ ತಾಯಿ ಮಕ್ಕಳು ಒಂಥರ ಡಿಸ್ಟರ್ಬೆನ್ಸ್ ಇರುತ್ತೆ ಒಂದೊಂದು ಫ್ಯಾಮಿಲಿಲಿ. ಇಲ್ಲಿ ಕಂಪ್ಲೀಟ್ ಫ್ಯಾಮಿಲಿ, ಗುಡ್ ಫ್ಯಾಮಿಲಿ. ನಾನು ಅವ್ರನ್ನ ಹೊಗಳಕ್ಕೋಸ್ಕರ ಏನೂ ಹೇಳಿಲ್ಲ. ನಾನು ಅವ್ರ ತಂದೆ ತಾಯಿ ಕೈಲಿ ಅವಿನಾಶ್ ಬಗ್ಗೆ ಮಾತಾಡ್ತಾ ಇದ್ದೆ. ನಾನು ಟ್ರಾವೆಲ್ ಮಾಡಬೇಕಾದ್ರೆ ಅವಿನಾಶ್ ಇಲ್ಲದೆ ಇದ್ದಾಗ. ಸೊ ಇಂಥ ಫ್ಯಾಮಿಲಿಯಲ್ಲಿ ಯಾರಾದರೂ ಬರೋರಾದರೆ ಅವ್ರು ಲಕ್ಕಿ ಆಗಿರಬೇಕು ಅಷ್ಟೇ. ಇಂಥ ಫ್ಯಾಮಿಲಿಗೆ ಯಾರಾದರೂ ಎಂಟ್ರಿ ಕೊಡೋದಾಗ್ಬೋದು, ಇನ್ನೊಂದು ಮತ್ತೊಂದು ಆಗಿದ್ರೆ ಅವರು ವೆರಿ ಲಕ್ಕಿ ಆಗಿರಬೇಕು. ಸೊ ಥ್ಯಾಂಕ್ ಯು ವೆರಿ ಮಚ್. ಓಕೆನಾ? ನಿಮ್ಮ ಜೊತೆ ಮಾತಾಡಿದ್ದು, ಊಟ ಮಾಡಿದ್ದು, ಓಡಾಡಿದ್ದು, ಜ್ಯೂಸ್ ಕುಡ್ದಿದ್ದು, ಆಮೇಲೆ ದಾವಣಗೆರೆ ಬೆಣ್ಣೆ ದೋಸೆ ತಿಂದಿದ್ದು ನನಗೆ ಸದಾ ನೆನಪಲ್ಲಿ ಉಳ್ಕೊಳ್ಳುತ್ತೆ. ಸೊ ಅನ್ಫರ್ಗೆಟಬಲ್ ಮೂಮೆಂಟ್. ಥ್ಯಾಂಕ್ ಯು ಅಷ್ಟೇ ಸರ್. ನಿಮ್ಮಿದ್ರಿಂದ ನೀವು ತುಂಬ ನಮ್ಮ ಫ್ಯಾಮಿಲಿ ಇದರಲ್ಲಿ ಮೆಂಬರ್ ಆಗಿ ತುಂಬ ಚೆನ್ನಾಗಿ ಲಾಯರ್ ಅನ್ನೋ ರೀತಿಯಲ್ಲಿ ಇದು ಮಾಡ್ದಂಗೆ ನಮ್ಮ ಒಳ್ಳೆ ಬ್ರದರ್ ಥರ ಇದು ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಬರ್ತಡೇ ಕೇಕ್ ಜೊತೆಗೆ ಇವತ್ತು ಕೇಸ್ ಮುಗಿಸ್ಕೊಟ್ಟಿರೋ ಅಂತ ಖುಷಿಗೆ ನನ್ನ ಫ್ರೆಂಡ್ಸ್ ನನ್ನ ಜೊತೆ ಕಾಫಿ ಡೇ, ದಾವಣಗೆರೆ ಕಾಫಿ ಡೇಯಲ್ಲಿ ಚಾಕ್ಲೇಟ್ ಕೇಕ್ನ ನಾವು ಕಟ್ ಮಾಡಿ ಎಂಜಾಯ್ ಮಾಡ್ತಾ ಇದ್ದೀವಿ. ಸೊ ಇದೆಲ್ಲ ಸ್ವೀಟ್ ಮೆಮೊರೀಸ್. ನಮ್ಮ ವೀಡಿಯೋಗಳಲ್ಲಿ ಶಾರ್ಟ್ ವೀಡಿಯೋ ಆಗ್ಬೋದು, ಲಾಂಗ್ ವೀಡಿಯೋ ಆಗ್ಬೋದು, ವೀಡಿಯೋಗಳಲ್ಲಿ ಇದು ನಾವು ಕೊನೆ ತನಕ ಉಳಿದಿರುತ್ತೆ. ಈ ನೆನಪು, ಈ ಮಾತುಗಳು, ಈ ನಮ್ಮ ಒಡನಾಟ, ನಾವು ಇವರು ಕ್ಲೈಂಟ್ಸ್ ಜೊತೆ ಇದ್ದಿದ್ದು, ಯಾವ ಥರ ಇದ್ದೀವಿ, ಎಲ್ಲವೂ ನಮ್ಮ ಕೊನೆ ತನಕ ಉಳ್ಕೊಂಡಿರುತ್ತೆ. ಥ್ಯಾಂಕ್ ಯು ಅವಿನಾಶ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನೀವು ಅಷ್ಟೇ, ಕಂಗ್ರ್ಯಾಚುಲೇಷನ್. ಕೇಸ್ ಮುಗಿದಿದೆ, ನೀವು ಆರಾಮಾಗಿರ್ಬೋದು, ಟೆನ್ಷನ್ ಫ್ರೀ. ನಿಮ್ಮ ವರ್ಕ್ ಮೇಲೆ ಕಾನ್ಸಂಟ್ರೇಷನ್. ಸೊ ನೆಕ್ಸ್ಟ್ ನಿಮ್ಮನ್ನು ನಾನು ಫಂಕ್ಷನ್ ಹಾಲಲ್ಲಿ ಮೀಟ್ ಮಾಡಿ. ಓಕೆನಾ? ಥ್ಯಾಂಕ್ ಯು. Happy birthday to you. ಕೇಕ್ನ ಕೇಸ್ ಮುಗಿಸ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದಾರೆ. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್ಸ್. ಸ್ವೀಟ್ ಚೆನ್ನಾಗಿದೆ, ಕೇಕ್ ಚೆನ್ನಾಗಿದೆ. ಕಾಫಿ ಡೇ ಥ್ಯಾಂಕ್ ಯು ವೆರಿ ಮಚ್. ಇಷ್ಟು ದಿವಸ ನಾನು ಬೆಂಗಳೂರು ಕಾಫಿ ಡೇ ರೆಗ್ಯುಲರ್ ಆಗಿದ್ದೆ.
ಬನಶಂಕರಿಲಿರುವಂಥ BDA ಕಾಂಪ್ಲೆಕ್ಸ್ ಹತ್ರ ಇವಾಗ ದಾವಣಗೆರೆ ಕಾಫಿ ಡೇ ಅದು ನನ್ನ ಫೈನಲ್ ಡೇ. ಈ ಕೇಸ್ಗೆ ಇದು ಫೈನಲ್. ಸೊ ಈ ಕಾಫಿ ಡೇ ಯಾವಾಗಲೂ ನನ್ನ ಫೇವರೇಟ್ ಸ್ಪಾಟ್. ನನ್ನ ಫ್ರೆಂಡ್ಸು ಮೀಟಿಂಗು ಎಲ್ಲದೂ ಮಾಡ್ತೀನಿ. ವಾಸ್ತು ಚೆನ್ನಾಗಿದೆ, ಪಾಸಿಟಿವ್ ವೈಬ್ರೇಷನ್. ಥ್ಯಾಂಕ್ ಯು, ಬಾಯ್. ನನ್ನ ಫ್ರೆಂಡ್ ಜೊತೆ ಕೊನೆಯ ಕಾಫಿ ಡೇ ದಾವಣಗೆರೆಯಲ್ಲಿ ಕಾಫಿ ಡೇ ಇವತ್ತಿಗೆ ಕೇಸ್ ಮುಗ್ದಿರೋದ್ರಿಂದ ಕೊನೆ ವಿಡಿಯೋದಲ್ಲಿ ಈ ಕಾಫಿ ಡೇಗೆ ಬಂದು ನಾನು ಆ್ಯಸ್ ಯೂಶುವಲ್ ನನ್ನ ಕ್ಲೈಂಟ್ ಜೊತೆ ಕಾಫಿ ಕುಡಿತಾ ಇದ್ದೀನಿ. ಅವಿನಾಶ್, ಹೇಗಿದೆ ಕಾಫಿ? ಕಾಫಿ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಅದಕ್ಕೆ ಹೇಳೋದು, ಕಾಫಿ ಡೇ ಕಾಫಿ ಯಾವುದನ್ನು ಬೀಟ್ ಮಾಡೋಕ್ಕಾಗಲ್ಲ. ಯಾವಾಗಲೂ ಕಾಫಿ ಡೇನ ಯಾರೂ ಮರೆಯೋದು ಇಲ್ಲ. ಅದು ಬ್ರ್ಯಾಂಡ್ ಯಾವಾಗಲೂ ಇದ್ದೇ ಇರುತ್ತೆ. ಥ್ಯಾಂಕ್ ಯು ಕಾಫಿ ಡೇ, ಥ್ಯಾಂಕ್ ಯು. ದಾವಣಗೆರೆ ಎಲ್ಲ ಸ್ಟಾಫ್ಸ್ ಕೂಡ ನನ್ನ ಜೊತೆ ತುಂಬ ಚೆನ್ನಾಗಿದ್ರು. ನಾನು ಬೆಳಗ್ಗೆ ಹೇಳಿದಾಗಲೂ ನಾನು ನಾಳೆಯಿಂದ ಏನು ಬರಲ್ಲ, ಕೇಸ್ ಮುಗೀತು ಅಂದಾಗ ಅವರು ಫೀಲ್ ಮಾಡಿಕೊಂಡ್ರು. ಥ್ಯಾಂಕ್ ಯು ಆಲ್, ಬಾಯ್. ಅದೇ ರೀತಿ ವೀಕ್ಷಕರೇ, ನನ್ನ ಕ್ಲೈಂಟ್ ಏನೋ ವಿಷಯನ ಹೇಳಬೇಕು, ಅದನ್ನು ಮರ್ತಿದ್ದೆ, ಹೇಳ್ತೀನಿ ನಿಮ್ಮ ವಿಡಿಯೋ ಮುಖಾಂತರ ಅಂತ ಹೇಳಿದ್ರು. ಸೊ ಇವಾಗ ನಾನು ಅವ್ರಿಗೆ ಅವರು ಹೇಳ್ತಾರಂತೆ ಅವರ ವರ್ಡ್ಸಲ್ಲಿ ಏನು ಅನ್ನೋದನ್ನು ಹೇಳಿ. ಅವಿನಾಶ್ ಸರ್, ಇನ್ನೊಂದು ವಿಷಯ ನಾನು ಹೇಳಬೇಕು. ಆ್ಯಕ್ಚುಲಿ ಹಿಂದೆ ಇದ್ದ ಲಾಯರ್ಸು ಆ್ಯಕ್ಚುಲಿ ಒಂದು ಡೇಟ್ ತೊಗೊಳೋಕ್ಕೆ ತುಂಬ ಕಷ್ಟಪಡ್ತಾಯಿದ್ರು. ಅಬ್ರಪ್ಟಾಗಿ ವೀಕ್ ಡೇಸಲ್ಲಿ ತೊಗೊಂಡು ನನಗೆ ತುಂಬ ಲೀವ್ಸ್ಗಳು ವೇಸ್ಟ್ ಆಗೋ ಸಿಚುವೇಶನ್ಸ್ ತುಂಬ ಬರ್ತಾಯಿತ್ತು. ಈವನ್ ಸರಿಯಾಗಿ ಜಡ್ಜ್ ಮುಂದೆ ರೆಪ್ರೆಸೆಂಟ್ ಮಾಡ್ತಾನೆ ಇರಲಿಲ್ಲ. ಸೊ ವೀಕ್ ಡೇಸಲ್ಲಿ ತುಂಬ ನನಗೆ ಲೀವ್ಸ್ ಎಲ್ಲ ಲ್ಯಾಪ್ಸ್ ಆಯಿತು. ಸರ್ ಅನಿಲ್ ಸರ್ ಬಂದಮೇಲೆ ಯಾವಾಗಲೂ ವೀಕೆಂಡನ್ನೇ ನನಗೆ ಕನ್ವೀನಿಯೆಂಟ್ ಆಗೋ ಥರ ತೊಗೊಂಡು ನನಗೆ ತುಂಬ ಲೀವ್ಸನ್ನು ಸೇವ್ ಮಾಡೋ ಥರ ಹೆಲ್ಪ್ ಮಾಡಿದ್ರು. ಸೊ ಅದೊಂದು ಪಾಸಿಟಿವ್ ಪಾಯಿಂಟ್ ನಾನು ಹೇಳಲೇಬೇಕು. ಸೊ ಜಡ್ಜಿಗೆ ಪಟ್ಟು ಹಿಡಿದು ವೀಕೆಂಡ್ ಬೇಕೇ ಬೇಕು ಅಂತ ಹೇಳ್ಬಿಟ್ಟು ತೊಗೊಳ್ತಾಯಿದ್ರು. ತುಂಬ ಹೆಲ್ಪ್ ಆಯಿತು ಇದರಿಂದ. ಆಮೇಲೆ ಇನ್ನೊಂದು ವಿಷಯ ಹೇಳಬೇಕು ಅಂತಂದರೆ, ತುಂಬ ಸರ್ ತುಂಬ ಫ್ರೆಂಡ್ಲಿ. ಈಗ ಅಕಸ್ಮಾತ್ ಮಾರ್ನಿಂಗ್ ಟೈಮಲ್ಲಿ ಪಾಸ್ ಓವರ್ ಆದಾಗ ಮತ್ತೆ ಮಧ್ಯಾಹ್ನ ಬೇರೆ ಸ್ಟೇಜಲ್ಲಿ ವೆಯ್ಟ್ ಮಾಡೋ ಟೈಮಲ್ಲಿ ನಾವು ಸರ್ ತುಂಬ ಫ್ರೆಂಡ್ಲಿಯಾಗಿ ನಮಗೆ ಕೋಆಪ್ರೇಟ್ ಮಾಡ್ತಾಯಿದ್ರು. ಸರ್ನ ನಾವು ಕಾಫಿ ಡೇನಲ್ಲಿ ಡ್ರಾಪ್ ಮಾಡಿಬಿಟ್ಟು ನಾವು ಬೇರೆ ನಮ್ಮ ಪರ್ಸ್ನಲ್ ಕೆಲಸಗಳಿಗೆ, ಶಾಪಿಂಗಿಗೆ, ಆಮೇಲೆ ರಿಲೇಟಿವ್ಸ್ ಮನೆಗಳಿಗೆ ವಿಸಿಟ್ ಮಾಡುವಂಥ ಅವಕಾಶನ ಕೊಟ್ಟರು. ತುಂಬ ಫ್ಯಾಮಿಲಿ ಮೆಂಬರ್ ಥರ ಸಪೋರ್ಟ್ ಮಾಡಿ ನಮಗೆ ಕೋಆಪ್ರೇಟ್ ಮಾಡಿ. ನಮ್ಮ ಈ ಥರ ಲಾಯರು ಸಿಗೋದು ತುಂಬ ಕಷ್ಟ. ಸೊ ಈ ಥರ ಲಾಯರು ನಮ್ಮ ಅನಿಲ್ ಸರ್ ಎಲ್ಲರಿಗೂ ಸಿಗೋಂತಾಗಲಿ. ಥ್ಯಾಂಕ್ ಯು ವೆರಿ ಮಚ್ ಅವಿನಾಶ್. ನಮಗೂ ಅಷ್ಟೇ, ಈ ಥರ ಕ್ಲೈಂಟ್ ಸಿಗೋದು ನಮಗೂ ಕಷ್ಟ, ನಾವು ಲಕ್ಕಿನೇ. ಇಂಥ ಕ್ಲೈಂಟು ಇನ್ನೊಬ್ಬರು ಸಿಗ್ತಾರಾ? ಕಷ್ಟ ಸಾಧ್ಯ. ಸೊ ನೀವು ಕೊನೆಯದಾಗಿ ಈ ವಿಡಿಯೋ ಮುಖಾಂತರ ಏನಾದರೂ ಹೇಳೋದಿದೆಯಾ? ಈ ವಿಡಿಯೋನ ದಯವಿಟ್ಟು ನಿಮ್ಮ ರಿಲೇಟಿವ್ಸ್ಗೆ, ಫ್ರೆಂಡ್ ಸರ್ಕಲ್ಗೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸರ್ ಅನಿಲ್ ಸರ್ ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಶಾರ್ಟ್ಸ್ ಚಾನಲ್ ಆಗಿರ್ಬೋದು, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಂತರ ಕಷ್ಟಪಡ್ತಾ ಇರೋ ಯಾರೇ ಪಾರ್ಟಿಗಳಿಗೆ ಸ್ವಲ್ಪ ಹೆಲ್ಪ್ ಆಗಲಿ. ಸೊ ಅವ್ರಿಗೆ ಇದೇ ಥರನೇ ನನಗೂ ಹೆಲ್ಪ್ ಆಗಂಗೆ ಅವರು ಹೆಲ್ಪ್ಗೆ ವೆಯ್ಟ್ ಮಾಡ್ತಿರ್ಬೋದು. ಸೊ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ. ಓಕೆ. ಅವಿನಾಶ್ ಸಾಫ್ಟ್ವೇರ್ ಇಂಜಿನಿಯರ್, ವೆರಿ ಸಾಫ್ಟ್ ಸ್ಪೋಕನ್. ಸೊ ಎಲ್ಲರೂ ಜೋರಾಗಿ ಮಾತಾಡಿ ಅಂತೀನಿ. ಅವರು ಸಾಫ್ಟ್ ಸ್ಪೋಕನ್, ಸೊ ನೋ ಪ್ರಾಬ್ಲಮ್. ಆದರೆ ಅವರ ಹಾರ್ಟು, ಅವ್ರ ಮೈಂಡ್, ಅವರ ಫ್ಯಾಮಿಲಿ ವೆರಿ ವೆರಿ ಫ್ಯಾಂಟಾಸ್ಟಿಕ್. ಸೊ ಇಂಥ ಕ್ಲೈಂಟ್ ಸಿಕ್ಕಿದ್ದು ಗಾಡ್ ಗಿಫ್ಟ್. ಇದು ಗಾಡ್ಸ್ ಗಿಫ್ಟೇ. ಸೊ ನಿಮ್ಮ ಒಂದು ಪಾಯಿಂಟ್ ಹೇಳಬೇಕು ಸರ್, ನಿಮ್ಮ ಹಾರ್ಟು ತುಂಬ ದೊಡ್ಡದು ಸರ್. ನಿಮ್ಮ ಮನಸ್ಸು, ಒಳ್ಳೆ ಮನಸ್ಸಿಂದನೇ ಈ ಕೇಸ್ ಬೇಗ ಮುಗಿಯುವಂಥ ಅವಕಾಶ ನಮಗೆ ಒದಗಿ ಬಂತು. ಹಾಗೆ ನಿಮ್ಮ ಪರಿಶ್ರಮ ನಾನು ಯಾವಾಗಲೂ ನೆನ್ಪಿಟ್ಕೊತೀನಿ. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಯು ಸರ್. ನಾನು ಅಷ್ಟೇ, ನಿಮ್ಮನ್ನು ಕಳಿಸ್ಕೊಡೋಕೆ ನನಗೂ ಇಷ್ಟ ಇಲ್ಲ. ಇಂಥ ಕ್ಲೈಂಟು ಸಿಗೋದು ತುಂಬ ವೆರಿ ರೇರ್. ಆದರೆ ಕೇಸ್ ಮುಗಿದ ಮೇಲೆ ನಾವು ಕ್ಲೈಂಟ್ಸ್ನ ಅವರವರ ಲೈಫ್ನ ಮುಂದುವರಿಸ್ಕೊಳ್ಳೋಕ್ಕೆ ನಾವು ಕಳಿಸ್ಕೊಡ್ಲೇಬೇಕು. ಆದರೆ ನಾವು ಬೆಂಗಳೂರಲ್ಲೇ ಇರ್ತೀವಿ. ನೀವು ಎನಿ ಟೈಮ್ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ನೀವು ಬರ್ಬೋದು ಆಫೀಸ್ಗೆ. ಯು ಆರ್ ಮೋಸ್ಟ್ ವೆಲ್ಕಮ್. ಯಾವುದೇ ಲೀಗಲ್ ಪ್ರಾಬ್ಲಮ್ಸ್ಗೂ ಮುಂದೆ ಸಿಗಾಕ್ಕೋಬೇಡಿ. ಯಾವುದೇ ನಿಮ್ಮ ಲೀಗಲ್ ಪ್ರಾಬ್ಲಮ್ಸ್ ಇದ್ದರೂ ನಾನು ನಿಮ್ಮ ಜೊತೆ ಇರ್ತೀನಿ. ನೀವು ನನ್ನ ಫ್ಯಾಮಿಲಿ ಮೆಂಬರ್, ನೀವು ನನ್ನ ಬ್ರದರ್ ಇದ್ದಂಗೆ. ಓಕೆ, ಥ್ಯಾಂಕ್ ಯು ಅವಿನಾಶ್. ಓಕೆ, ಆಲ್ ದ ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಕ್ಲೈಂಟ್ಸು ಅವರ ಮನದಾಳದ ಮಾತು. ಸೊ ಅವರು ಯಾವುದೇ ಮೇಕಪ್ ಹಾಕ್ಕೊಂಡು ಅಡ್ವರ್ಟೈಸ್ ಮಾಡುವಂಥದ್ದಲ್ಲ. ಅವರು ರಿಸಲ್ಟ್ ಬಂದು ಅವರು ಪರ್ಸನಲ್ ಎಕ್ಸ್ಪೀರಿಯನ್ಸ್ ನನ್ನ ಜೊತೆ ಅವ್ರು ಹೇಗಿದ್ದರು, ಇಷ್ಟೂ ದಿನಗಳ ಜರ್ನಿ ಇವತ್ತಿಗೆ ಎಂಡಾದರೂ ಹೇಗಿದ್ದರು. ಇವಾಗ ನಾವು ಎಲ್ಲರೂ ಬೆಂಗಳೂರಿಗೆ ಹೊರಡ್ತಾ ಇದ್ದೀವಿ. ಸೊ ಈ ಕೇಸು ಮುಗಿದೋಗಿದೆ. ಸೊ ಅವ್ರವ್ರ ಲೈಫ್ನ ಎಲ್ಲರೂ ಮುಂದಕ್ಕೆ ಹೋಗಲೇಬೇಕು.
ಯಾಕೆಂದರೆ ಲೈಫ್ ಅನ್ನೋದು ನಿಂತ ನೀರಾಗಬಾರ್ದು, ಹರಿಯೋ ನದಿ ಆಗಲೇಬೇಕು. ನಮ್ಮ ಲೈಫ್ನ ನಾವು ಮುಂದೆ ಲೀಡ್ ಮಾಡ್ಕೊಳ್ಳೇಬೇಕು. ನಾನು ಯಾವುದೇ ಪ್ರಾಬ್ಲಮ್ ಇದ್ದರೂ ನನ್ನ ಯಾವುದೇ ಕ್ಲೈಂಟ್ಸ್ ಕೇಸ್ ಮುಗಿಸ್ಕೊಂಡು ಹೋದವರು ಅಷ್ಟೇ, ಅವ್ರು ಯಾರೂ ನನ್ನ ಕಾಂಟ್ಯಾಕ್ಟಲ್ಲಿ ಇನ್ನೂ ಇವಾಗಲೂ ಇದ್ದಾರೆ, ಯಾರೂ ಕಾಂಟ್ಯಾಕ್ಟ್ ಬಿಟ್ಟಿಲ್ಲ. ಯಾಕೆಂದರೆ ನಾನು ಯೂಸರ್ ಫ್ರೆಂಡ್ಲಿ ಫ್ಯಾಮಿಲಿ ಲಾಯರ್, ಈಸಿ ಆ್ಯಕ್ಸೆಸ್. ಸೊ ಅದನ್ನೆಲ್ಲ ಅವ್ರ ವರ್ಡ್ಸಲ್ಲಿ ಕೇಳಿದ್ದೀರಾ. ಈ ಚಾನಲ್ನ ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಎಷ್ಟೋ ಜನ ಒಳ್ಳೆ ಲಾಯರ್ಸ್ನ ಹುಡುಕ್ತಾ ಇರ್ತಾರೆ, ಇನ್ನೆಷ್ಟೋ ಜನ ಒಳ್ಳೆ ಲಾಯರ್ ಸಿಗಲಿಲ್ವಲ್ಲ ಅಂತ ಪರದಾಡ್ತಾ ಇರ್ತಾರೆ. ಸೊ ನೀವು ಮಾಡೋ ಒಂದು ಶೇರ್, ಸಬ್ಸ್ಕ್ರೈಬ್ ಬೇರೆಯವ್ರಿಗೆ ಹೆಲ್ಪ್ ಆಗುತ್ತೆ. ಸೊ ಮುಂದಿನ ವೀಡಿಯೋದಲ್ಲಿ ಮತ್ತೆ ಹೊಸ ಸಂಚಿಕೆಯೊಂದಿಗೆ ಭೇಟಿ ಆಗ್ತೀನಿ. ವಂದನೆಗಳು, ನಮಸ್ಕಾರ.